ಹಲೋ, ನಿನಗೆ ಹೇಳ್ತಾ ಇರೋದು. ನಿನಗೆ ಆ ವ್ಯಕ್ತಿನೇ ಯಾಕೆ ಬೇಕು? ಬೇರೆ ಆಪ್ಷನ್ ಒಳ್ಳೆಯದಿದೆ ಅಲ್ವಾ? ಬೇರೆ ಆಪ್ಷನ್ ಬೇಕಿಲ್ಲ ನಿನಗೆ, ಅವರೇ ಬೇಕು. ಇಷ್ಟೊಂದು ತಿರುಗಾಡಿದ್ದೀವಿ, ಎಷ್ಟೋ ಕನಸು ಕಟ್ಟಿದ್ದೀವಿ, ಎಷ್ಟೋ ನೆನಪುಗಳಿದ್ದಾವೆ. ಆ ವ್ಯಕ್ತಿ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ, ಹೌದಲ್ವಾ? ಹಾಗಾದರೆ ನಿಂದೇನೂ ಆಗಕ್ಕೆ ಸಾಧ್ಯ ಇಲ್ಲ. ಎಷ್ಟು ದಿನ, ಎಷ್ಟು ಜನ ಏನಂತ ಸಹಾಯ ಮಾಡ್ತಾರೆ, ಏನಂತ ನಿನ್ನ ನೋವನ್ನು ಕೇಳ್ತಾರೆ, ಏನಂತ ನಿನ್ನ ಕಣ್ಣೀರು ಒರೆಸ್ತಾರೆ, ಸಮಾಧಾನ ಹೇಳ್ತಾರೆ. ನೀನೇ ಹೇಳು. ಒಂದಿನ ಅವರಿಗೂ ಕೂಡ ನೀನು ಬೇಜಾರಾಗ್ತೀಯ. ನೀನು ಹೆಂಗೆ ಆಗಿದೆ ಅಂದರೆ, ಮಲಗಿದ್ದು ಸತ್ತವನ ಥರ ಇದೆಯಾ. ಮಲಗಿರೋನ ಎಬ್ಬಿಸ್ಬೋದು, ಆದರೆ ಮಲಗಿದ್ದು ಸತ್ತವನ ಥರ ಎಬ್ಸೋದು ತುಂಬ ಕಠಿಣ. ನೀನು ಇನ್ನಿಷ್ಟೇ ಮಾಡು, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರು, ಲವ್ ಫೇಲ್ಯೂರ್ ಹಾಡು ಕೇಳ್ತಾ ಇರು, ಅಷ್ಟೇ ನಿನ್ನ ಕೈಲೇ ಆಗೋದು. ಇಲ್ಲಾಂದರೆ ಅಕ್ಸೆಪ್ಟ್ ಮಾಡು ಮತ್ತು ಸತ್ತೋನ್ ಥರ ಇದ್ದೇ ಅಲ್ಲ, ಅದರಿಂದ ಎದ್ದು ಬಾ. ಆ ವ್ಯಕ್ತಿ ಅವರ ಜೀವನ ಉದ್ಧಾರ ಮಾಡ್ಕೋಕ್ಕೆ ಇನ್ನೊಂದು ಮಾರ್ಗ ಹಿಡ್ಕೊಂಡಿದ್ದಾರೆ. ನಿನಗೂ ಇನ್ನೊಂದು ಮಾರ್ಗ ಹಿಡಿಲೇಬೇಕು, ಗೊತ್ತಾಯ್ತಾ? ಅರ್ಥ ಮಾಡ್ಕೋ ಅಷ್ಟೇ. ಸಿಗಲು ಬಾಳಲಿ ನನ್ನಾಣೆ, ನನ್ನ ಮಾತು ಸುಳ್ಳು.